ಶಿವಕುಮಾರ್ ಅವರ ಪ್ರಮಾಣ ವಚನ ಕಾರ್ಯಕ್ರಮ ಯಾವ ರೀತಿಯಾಗಿತ್ತು, ನಂತರ ತಮ್ಮ ಸಿಎಂ ಕೊಠಡಿಗೆ ಹೋದಾಗ ಡಿ.ಕೆ. ಶಿವಕುಮಾರ್ ಯಾವ ರೀತಿ ನಡ್ಕೊಂಡ್ರು, ಪೂಜೆ ಪುನಸ್ಕಾರ, ದೇವರ ಮೇಲಿನ ಭಕ್ತಿ, ಇದೆಲ್ಲವನ್ನ ನೋಡಿದೀವಲ್ವಾ. ಆದ್ರೆ ಇಲ್ಲಿ ನೀವು ಒಂದು ವಿಚಾರವನ್ನ ಗಮನಿಸಲೇಬೇಕು. ಬಹುಶಃ ಬಿಜೆಪಿ ನಾಯಕರು ಕೂಡ ಇಷ್ಟೊಂದು ಸಂಪ್ರದಾಯಗಳನ್ನ ಫಾಲೋ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗೋದಕ್ಕಿಂತ ಮುಂಚೆ ಹಾಗೆ ಆದ ಮೇಲೂ ಕೂಡ ಧಾರ್ಮಿಕ ವಿಧಿವಿಧಾನಗಳೇನೇನಿರುತ್ತೆ, ಸಂಪ್ರದಾಯಗಳೇನೇನಿರುತ್ತೆ, ಹಾಗೆ ದೇವರ ಮೇಲೆ ಎಷ್ಟು ಭಕ್ತಿ ಇದೆ ಅನ್ನೋದನ್ನ ಮತ್ತೊಮ್ಮೆ ತೋರಿಸಿದ್ದಾರೆ. ಹಿಂದೆನೂ ತೋರಿಸಿದ್ರು, ಈಗಲೂ ತೋರಿಸಿದ್ದಾರೆ. ಈ ಮೂಲಕ ನಾನು ಅಪ್ಪಟ ದೈವ ಭಕ್ತ ಅನ್ನೋದನ್ನ ಸಾಬೀತು ಮಾಡಿದ್ದಾರೆ. ಬಿಜೆಪಿ ನಾಯಕರು ಡಿ.ಕೆ. ಶಿವಕುಮಾರ್ ಅವರನ್ನ ಟೀಕೆ ಮಾಡುವಂತಹ ವಿಚಾರದಲ್ಲಿ ಹಿಂದೂ ವಿರೋಧಿ ಅಂತ ಹೇಳೋದಕ್ಕೆ ಚಾನ್ಸೇ ಇಲ್ಲ ಅಲ್ವಾ. ಹಿಂದುತ್ವದ ಹೋರಾಟವನ್ನ ಮುಂದಿಟ್ಕೊಂಡು ಸಿದ್ದರಾಮಯ್ಯನವರ ವಿರುದ್ಧ ಏನು ಟೀಕೆ ಮಾಡ್ತಾ ಇದ್ರು, ಆರೋಪ ಮಾಡ್ತಾ ಇದ್ರು, ವಾಗ್ದಾಳಿಯನ್ನ ಮಾಡ್ತಾ ಇದ್ರು. ಆದ್ರೆ ಡಿ.ಕೆ. ಶಿವಕುಮಾರ್ ಅವರನ್ನ ಈ ವಿಚಾರದಲ್ಲಿ ಕಟ್ಟಿ ಹಾಕೋದಕ್ಕೆ ಚಾನ್ಸೇ ಇಲ್ಲ. ಡಿ.ಕೆ. ಶಿವಕುಮಾರ್ ಪ್ರಮಾಣ ವಚನ ಸಮಾರಂಭದಲ್ಲಿ ಎಲ್ಲಾ ಧರ್ಮದ ಧಾರ್ಮಿಕ ಮುಖಂಡರು ಬಂದಿದ್ರು. ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೂ ಮುಂಚೆ ಅಜ್ಜಯ್ಯನಿಗೆ ನಮಸ್ಕಾರ ಮಾಡ್ತಾರೆ. ಅಜ್ಜಯ್ಯನ ಹೆಸರಲ್ಲೇ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಸಿಎಂ ಆದ ಮೇಲೆ ಸಿಎಂ ಕೊಠಡಿಗೆ ಪ್ರವೇಶ ಕೊಡಬೇಕಾದ್ರೂ ಪೂಜೆ ಪುನಸ್ಕಾರವನ್ನ ಮಾಡಿ ಸಿಎಂ ಕುರ್ಚಿ ಮೇಲೆ ಕೂತ್ಕೊಳ್ಳೋಕ್ಕೂ ಮುಂಚೆ ಕುರ್ಚಿಗೆ ನಮಸ್ಕಾರ ಮಾಡಿ ಕೂತ್ಕೊಳ್ತಾರೆ. ಸೊ ಇದೆಲ್ಲವೂ ಡಿ.ಕೆ. ಶಿವಕುಮಾರ್ ಅವರಿಗಿರುವಂತಹ ಧರ್ಮನಿಷ್ಠೆ, ದೈವ ಭಕ್ತಿ ಎಷ್ಟರ ಮಟ್ಟಿಗಿದೆ ಅನ್ನೋದು ವ್ಯಕ್ತವಾಗುತ್ತೆ.